ಸದನದಲ್ಲಿ ತಾವು ಚರ್ಚೆಗೆ ನೀಡಿರತಕ್ಕಂಥ ವಿಚಾರ ನಿನ್ನೆ ರಾಜ್ಯಸಭಾ ಚುನಾವಣೆಯ ನಂತರ ಚುನಾವಣಾ ಗೆಲುವನ್ನ ಸಹಿಸಿಕೊಳ್ಳಕ್ಕಾಗದೇನೆ ಯಾರು ಕುಚೋದ್ಯವನ್ನ ಮಾಡಿದ್ದಾರೆ ಅನ್ನೋಂಥ ವಿಚಾರವನ್ನ ಇವತ್ತು ಸರ್ಕಾರ ಮೊದಲು ತನಿಖೆಯನ್ನ ಮಾಡಬೇಕು ಅನ್ನೋದು ನನ್ನ ಆಗ್ರಹ. ಭಾರತ ಮಾತೆಯ ಮಕ್ಕಳಾಗಿ ಕಾಂಗ್ರೆಸ್ಸಿಗರು ದೇಶಭಕ್ತಿಯನ್ನ ಯಾರಿಂದನೂ ಕಲಿಬೇಕಾಗಿಲ್ಲ. ಈ ರಾಷ್ಟ್ರಕ್ಕೆ ಸ್ವಾತಂತ್ರ್ಯ ತಂದಾಗಿಂದ ಇವತ್ತಿನವರೆಗೆ ಪ್ರತಿಯೊಂದು ಅಭಿವೃದ್ಧಿಯ ಕಾಮಗಾರಿಗಳನ್ನು ಮಾಡಿದ್ರೆ, ಕಾರ್ಯಕ್ರಮಗಳನ್ನ ಕೊಟ್ಟಿದ್ರೆ, ಶಿಕ್ಷಣದಲ್ಲಿರಲಿ, ಇವತ್ತು ಅಣೆಕಟ್ಟೆಗಳಲ್ಲಿರಲಿ, ಪ್ರಮುಖವಾದಂತಹ ವಿಚಾರಗಳಲ್ಲಿರಲಿ ನ್ಯಾಯ ಕೊಟ್ಟಿದ್ದು ಕಾಂಗ್ರೆಸ್. ಇವ್ರ ರೀತಿ ದುಷ್ಟರಲ್ಲ ನಾವು. ಇದು ನನ್ನ ಹಕ್ಕು, ಇದು ನನ್ನ ಹಕ್ಕು. ನಿನ್ನ ಕೇಳಿ ಮಾತಾಡ್ಬೇಕಾಗಿಲ್ಲ. ನೀನಲ್ಲ ಸ್ಪೀಕರ್. ಸನ್ಮಾನ್ಯ ಅಧ್ಯಕ್ಷ, ನೀವು ನಿನ್ನೆ ಸಬ್ಜೆಕ್ಟ್ ಬಗ್ಗೆ ಇಲ್ಲಿ ಹೇಳ್ರಿ, ಕೇಳಿ ಅಧ್ಯಕ್ಷ. ಪಾಕಿಸ್ತಾನದ ಮೇಲೆ ಯುದ್ಧವನ್ನ ಮಾಡಿ ಯುದ್ಧ ಗೆದ್ದಂತ ಮಹಾನ್ ನಾಯಕಿ ಇಂದಿರಾ ಗಾಂಧಿಯ ಪಕ್ಷದವ್ರು ನಾವು ಯಾರಿಗೂ ಎದುರಬೇಕಾಗಿಲ್ಲ. ಈ ದೇಶದಲ್ಲಿ ಪಾಕಿಸ್ತಾನವನ್ನ ದಿಟ್ಟತನದಲ್ಲಿ ಎದುರಿಸಿದಂತ ಧೀರ ಜನ ಇರ್ತಕ್ಕಂಥದ್ದು ಕಾಂಗ್ರೆಸ್ ನಲ್ಲಿ. ಮಾತೆತ್ತಿದ್ರೆ ಪಾಕಿಸ್ತಾನದ ಹೆಸರು ಹೇಳೋರು ಇವರು. ಮಾತೆತ್ತಿದ್ರೆ ಬರೀ ಧರ್ಮದ ಹೆಸರಿನಲ್ಲಿ ರಾಜಕಾರಣ ಮಾಡೋರು ಇವರು. ಇವ್ರ ಮಾತಿಗೆ ನಾವು ಯಾವತ್ತೂ ಅಂಜೋದಿಲ್ಲ, ಅಳ್ಕೋದು ಇಲ್ಲ. ಇಲ್ಲಿ ನಾವು ಹೇಳ್ತಾ ಇರ್ತಕ್ಕಂಥದ್ದು ಇಷ್ಟೇ. ನಾವು ಸ್ಪಷ್ಟವಾದಂತ ಮಾತಲ್ಲಿ ಹೇಳ್ತೀನಿ, ನಿಮ್ಮ ಪೀಠದ ಮುಖಾಂತರ ಒಂದು ಸಂದೇಶ ಹೋಗ್ಲಿ. ಸನ್ಮಾನ್ಯ ಅಧ್ಯಕ್ಷೆ, ಆ ಘಟನೆಯಲ್ಲಿ ಯಾರಾದ್ರೂ ದೇಶ ವಿರೋಧಿಯಾದಂತ ಘೋಷಣೆ ಕೂಗಿದ್ರೆ ಗಲ್ಲಿಗೇರಿಸಬೇಕು ಅಂತ ಕಾಂಗ್ರೆಸ್ಸಿಗರು ನಾವು ಒಕ್ಕೊರಲಿಂದ ನಾವು ಆಗ್ರಹಿಸ್ತೇವೆ. ಈ ವಿಚಾರದಲ್ಲಿ ಯಾವುದೇ ಕಾರಣಕ್ಕೂ ತಾರತಮ್ಯ ಇಲ್ಲ. ನಾವೆಲ್ಲರೂ ಭಾರತ ಮಾತೆಯ ಮಕ್ಕಳು. ಆ ಕೃತ್ಯವನ್ನ ಯಾರಾದ್ರೂ ಮಾಡಿದ್ರೆ ಇರೋ ಸುಮ್ಮನೆ ಸಪ್ಪತ್ತು ನಾವು ಮಾತಾಡ್ಕು. ನಾನು ಪರ್ಮಿಷನ್ ಕೊಟ್ಟಿರೋದು ನಿಮ್ಮ ಅಪ್ಪನ ಮಾತಾಡಿ. ನಾನು ವಿಧಾನಸಭೆಯಲ್ಲಿ ಮಾತಾಡ್ತಿದ್ದೀನಿ. ಮಾತಾಡಿ. ಸನ್ಮಾನ್ಯ ಅಧ್ಯಕ್ಷ, ಈ ದುಷ್ಟಕೂಟಕ್ಕೆ ಸ್ವಲ್ಪ ತಿಳುವಳಿಕೆ ಕೊಡಿ. ಮಾತಾಡಬೇಕಾದಾಗ ಜವಾಬ್ದಾರಿಯಿಂದ ಒಬ್ಬ ಸದಸ್ಯನ ಹಕ್ಕನ್ನ ಪ್ರತಿಪಾದನೆ ಮಾಡಬೇಕಾದಾಗ ಅವ್ರಿಗೆ ಅವಕಾಶ ಕೊಡಬೇಕು. ಇಲ್ಲಿ ಮಿನಿಸ್ಟರ್ ಎಂ ಬಿ ಪಾಟೀಲ್ ರೇ, ಸನ್ಮಾನ್ಯ ಅಧ್ಯಕ್ಷ, ರೇ ಕಾಮತ್ರ ನೀವ್ ಯಾರು ಅಧಿಕಾರಕ್ಕೆ ಬರಲ್ಲ ರೇ, ಕೂತ್ಕೊಳ್ರಿ. ಅಧಿಕಾರಕ್ಕೆ ಬರಲ್ಲ, ಕೂತ್ಕೊಳ್ರಿ. ಸನ್ಮಾನ್ಯ ಅಧ್ಯಕ್ಷ, ನಿನ್ನೆ ಈ ರೀತಿ ಹೇಳಿಕೆಯನ್ನ ಘೋಷಣೆಯನ್ನ ಯಾರೋ ದುಷ್ಟ ಕೂಗಿದಾನೆ ಅನ್ನೋಂತ ವಿಚಾರ ಯಾರು ಪ್ರಸ್ತಾಪ ಮಾಡಿದ್ದಾರೆ, ಈ ವಿಚಾರದಲ್ಲಿ ಅದು ನಡೆದದ್ದು ಸತ್ಯನೇ ಆಗಿದ್ರೆ ಅಲ್ಲಿ ಮಾತಾಡಿ ಕೇಳಿ ಮಾರ್ ಸ್ವಲ್ಪ. ಇರ್ರಿ ಸ್ವಲ್ಪ ಹೊತ್ತು. ನಿಮ್ ಕೈ ಪಾಠ ಹೇಳ್ಸ್ಕೋಬೇಕಲ್ಲ. ನಾನು ನಿಮ್ಗಿನ ಸೀನಿಯರ್. ನಾನು ಕೀಪ್ ಕ್ವೈಟ್ ಅಂಡ್ ಸೇ ಯು ಕಾಂಟ್ ಡಿಕ್ಟೇಟ್ ಮೀ. ಈ ಕಡೆ ಮಾತಾಡಿ. ಯು ಆರ್ ನಾಟ್ ಸಪೋಸ್ ಟು ದಟ್. ಐ ಆಮ್ ಆನ್ಸರಬಲ್ ಟು ಹಿಮ್. ಯು ಆರ್ ನಾಟ್ ಸಪೋಸ್ ಟು. ಹೂ ಆರ್ ಯು? ನೀವೆಲ್ಲ ದುಷ್ಟಕೂಟ. ನೀವು ನಿಮ್ಗೇನ್ರಿ ಗೊತ್ತು? ಸಂವಿಧಾನ ವಿರೋಧಿಗಳು ನೀವು. ನೀವು ಮಾತಾಡಿ. ಸನ್ಮಾನ್ಯ ಅಧ್ಯಕ್ಷ, ನಿನ್ನೆ ಈ ಘಟನೆ ನಡೆದಿರ್ತಕ್ಕಂಥದ್ದು, ನಿನ್ನೆ ಘಟನೆ ನಡೆದಿರ್ತಕ್ಕಂಥ ವಿಚಾರಕ್ಕೆ ಅದು ಸತ್ಯವಾಗಿದ್ದಾಗ ಆ ಒಂದು ಘಟನೆಗೆ ರೇ ಸ್ವಲ್ಪ ಕೂತ್ಕೊಳ್ರಿ. ನಮ್ ಕಡೆ ಕೂತ್ಕೊಳ್ರಿ. ನಮ್ ಕಡೆ ಕೂತ್ಕೊಳ್ರಿ. ಆ ವಿಚಾರದಲ್ಲಿ ದೇಶದ ಬಗ್ಗೆ, ದೇಶ ಪ್ರೇಮದ ಬಗ್ಗೆ, ದೇಶಭಕ್ತಿಯ ಬಗ್ಗೆ ರೇ ಕೂತ್ಕೊಳ್ರಿ. ನಿಮ್ ಬಗ್ಗೆ ಕಾಮತ್ರ ನಿಮ್ಮ ಹತ್ರ ಕಲಿಬೇಕು. ಕೂತ್ಕೊಳ್ರಿ. ದೇಶಭಕ್ತಿಯ ಬಗ್ಗೆ, ಭಾರತ ಮಾತೆಯನ್ನ ರಕ್ಷಣೆ ಮಾಡಿ ಬ್ರಿಟಿಷರಿಂದ ಸ್ವಾತಂತ್ರ್ಯ ತರಬೇಕಾದ್ರೆ ಯಾರು ಬ್ರಿಟಿಷರ ಗುಲಾಮರಾಗಿದ್ರು ಅವರಿಂದ ನಾವು ಪಾಠ ಕಲಿಬೇಕಾಗಿಲ್ಲ. ಯಾರು ತಪ್ಪೊಪ್ಪಿಗೆಯನ್ನ ಕೊಟ್ಟಿ ಗುಲಾಮರಂತೆ ನಡ್ಕೊಂಡು ಬ್ರಿಟಿಷರ ಹತ್ರ ಕಪ್ಪು ಕಾಣಿಕೆ ಇಸ್ಕೊತಿದ್ರಲ್ಲ ಅವರಿಂದ ನಾವು ಪಾಠ ಕಲಿಬೇಕಾಗಿಲ್ಲ. ನಾವು ಭಾರತ ಮಾತೆಯನ್ನ ರಕ್ಷಣೆ ಮಾಡ್ತಕ್ಕಂಥ ಜಾಗದಲ್ಲಿ ಧೀರೋದಾತ್ಮಕ ಹೋರಾಟ ಮಾಡ್ತೀವಿ.